ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇಡೀ ವಿಶ್ವವೇ ಭಾರತ ತಿಳಿಸಿಕೊಟ್ಟಂತಹ ಓಂಕಾರದ ಮೂಲಕ ಆರಂಭಗೊಳ್ಳುವಂತಹ ಯೋಗಕ್ಕೆ ತಲೆಬಾಗಿ ಯೋಗವನ್ನು ಬಾಚೆ ತಬ್ಬಿಕೊಳ್ತಾ ಇದೆ. ಇಡೀ ವಿಶ್ವವೇ ಓಂಕಾರದ ಮೂಲಕ ಸೂರ್ಯನ ಮುಂದೆ ತಲೆಬಾಗಿಸಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದೆ. ತನ್ಮೂಲಕ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕಾಳಜಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಭಾರತೀಯರಾದಂತಹ ನಾವು ಪ್ರತಿನಿತ್ಯ ಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಪ್ರಶ್ನಿಸಿದರೆ ಅಪರೂಪವಾಗಿ ಬಿಟ್ಟಿದೆ. ಆದರೂ ಕೂಡ ಅಲ್ಲೂ ಇಲ್ಲೂ ಕೂಡ ಯೋಗಗಳನ್ನು ಮಾಡೋದನ್ನು ನಾವು ಕಾಣ್ತೇವೆ. ಇಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ವಿಶ್ವಗುರುವಿನತ್ತ ದಾಪುಗಾಲಿಡುತ್ತಿರುವಂತಹ ಭಾರತದ ಕೀರ್ತಿ ಪತಾಕೆಗೆ ಇಟ್ಟಂತಹ ಮೊದಲ ಗರಿಯಾಗಿ ವಿಶ್ವ ಯೋಗ ದಿನವನ್ನಾಗಿ ಜಗತ್ತಿನ 177ಕ್ಕೂ ಅಧಿಕ ರಾಷ್ಟ್ರಗಳು ಈ ವಿಚಾರವನ್ನು ಒಪ್ಪಿಕೊಳ್ತದೆ. ಹಾಗಿದ್ದಾಗ ಈ ಯೋಗ ದಿನದಂದು ಕೆಲವು ಯೋಗದ ಕುರಿತಾದಂತಹ ವಿಚಾರಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಇಷ್ಟಪಡ್ತೇವೆ. ಯೋಗ ಯಾಕೆ ಬೇಕಾಗಿದೆ ಅಂತ ಪ್ರಶ್ನಿಸಿದರೆ, ನಾವು ನಮಗೋಸ್ಕರ ಕೊಡುವಂತಹ ಸಮಯ ಏನಿದೆ ಅದು ಯೋಗ. ಇಲ್ಲಿ ಉಸಿರಾಟದ ಕುರಿತಾದಂತಹ ಗಮನ ಅತ್ಯಗತ್ಯ, ಜೊತೆಗೆ ಧ್ಯಾನ ಪ್ರಾಣಾಯಾಮದಂತಹ ವಿಚಾರಗಳು ನಮ್ಮ ಮನಸ್ಸನ್ನು ಅತ್ಯಂತ ಶಾಂತವಾಗಿ ಇರಿಸಲಿಕ್ಕೆ, ಜೊತೆಗೆ ನಮ್ಮನ್ನು ಪ್ರತಿದಿನದ ಕೆಲಸವನ್ನು ಸುಗಮವಾಗಿ ಸರಳವಾಗಿ ಮುಗಿಸಲಿಕ್ಕೆ, ಜೊತೆಗೆ ಶಕ್ತಿಶಾಲಿಯನ್ನಾಗಿ ಮಾಡಲಿಕ್ಕೆ ಯೋಗ ಅತ್ಯಗತ್ಯ. ಇಂದು ನಾವು ಮಾಡಿದಂತಹ ಕೆಲವು ಯೋಗದ ಕುರಿತಾದಂತಹ ವಿಚಾರವನ್ನು, ಕೆಲವು ಆಸನಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ಅದರ ಮಹತ್ವ ಏನಿದೆ ಅಂತ ಹೇಳಿ ನೋಡೋಣ. ಮೊದಲನೆಯದಾಗಿ ಕಪೋಟಾಸನ. ಈ ಕಪೋಟಾಸನ ಏನು ಅಂತ ಹೇಳಿದರೆ, ಇದು ನಮಗೆ ನಮ್ಮ ದೇಹವನ್ನು ಸಡಿಲಗೊಳಿಸಲಿಕ್ಕೆ, ಸ್ಟಿಫಾಗಿ ಏನಿರ್ತದೆ ನಮ್ಮ ದೇಹ ಅದನ್ನು ಸಡಿಲಗೊಳಿಸಲಿಕ್ಕೆ ಈ ಆಸನ ಅತ್ಯಂತ ಉಪಯೋಗಕಾರಿ. ನಮ್ಮ ಬೆನ್ನು ಮೂಳೆಗಳಿಗೆ, ನಮ್ಮ ಶ್ವಾಸಕೋಶಗಳಿಗೆ ಹೆಚ್ಚಾಗಿ ಶಕ್ತಿಯನ್ನು ಕೊಡುವಂತಹ ಆಸನವಿದು. ಜೊತೆಗೆ ಈ ಆಸನದಿಂದಾಗಿ ಮೂತ್ರಾಶಯದ ಯುರಿನರಿ ಡಿಸಾರ್ಡರ್ಸ್ ಏನಿದೆ ಅದನ್ನು ಕಮ್ಮಿಗೊಳಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಮುಂದುವರಿತಾ ನೋಡೋದಾದರೆ ಬದ್ಧಕೋನಾಸನ ಇದು ಮಹಿಳೆಯರಿಗೆ ಅತ್ಯಂತ ಉತ್ತಮವಾದಂತಹ ಆಸನ. PCOD ಅಂತಹ ಸಮಸ್ಯೆಗಳನ್ನು ದೂರಗೊಳಿಸಲಿಕ್ಕೆ ಅತ್ಯಂತ ಸರಳ ಆಸನ. ಜೊತೆಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದರಿಂದ ದೂರಗೊಳಿಸಲಿಕ್ಕೆ ಈ ಬದ್ಧಕೋನಾಸನ ಸಹಾಯ ಮಾಡ್ತದೆ. ಮತ್ತು ಪೀರಿಯಡ್ಸ್ನ ಸಮಸ್ಯೆಗಳಿದ್ದರೂ ಕೂಡ ಮಹಿಳೆಯರಿಗೆ ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ 1ರಿಂದ 2 ನಿಮಿಷ ಮಾಡೋದ್ರಿಂದ ಆ ಸಮಸ್ಯೆಗಳಿಂದಲೂ ಕೂಡ ದೂರವಾಗ್ಬೋದು. ಇನ್ನೊಂದು ಆಸನವನ್ನು ನಾವು ನೋಡೋದಾದರೆ ಏಕರಾಜ ಕಪೋತ್ತಾಸನ. ಇದನ್ನು ಕಿಂಗ್ ಪಿಜನ್ ಪೋಸ್ ಅಂತಲೂ ಹೇಳಿ ಕರೀತಾರೆ. ಈ ಏಕರಾಜ ಕಪೋತ್ತಾಸನ ಅಂತ ಹೇಳಿದರೆ ಇದು ಕೂಡ ನಮ್ಮ ಬೆನ್ನು ಮೂಳೆಗಳನ್ನು ಸಡಿಲಗೊಳಿಸುವಂತಹ ಒಂದು ಆಸನ. ನಾವು ಬೆನ್ನು ಮೂಳೆಗಳನ್ನು ಎಷ್ಟು ಶಕ್ತಿಶಾಲಿಯನ್ನಾಗಿಸ್ತೇವೋ ಅಷ್ಟು ನಾವು ಎನರ್ಜೆಟಿಕ್ ಆಗಿರ್ತೇವೆ. ಸೊ ಅದಕ್ಕೋಸ್ಕರ ಇಂದು ತಿಳಿಸುವಂತಹ ಎಲ್ಲ ಆಸನಗಳು ಕೂಡ ನಮ್ಮ ಆರ್ಮ್ಸ್, ನಮ್ಮ ನೀ ಹಾಗೂ ನಮ್ಮ ಇಡೀ ದೇಹದ ನರನಾಡಿಗಳನ್ನು ಆ್ಯಕ್ಟಿವ್ಗೊಳಿಸುವಂತಹ ಆಸನಗಳು. ಇನ್ನು ಮುಂದೆ ಹೋಗಿ ನೋಡೋದಾದರೆ ಉಷ್ಟ್ರಾಸನ ಇದು ಹೆಚ್ಚಾಗಿ ಫೇಸಲ್ಲಿ ಗ್ಲೋ ತರುವಂತಹ ಆಸನ. ಯಾಕಂತ ಹೇಳಿದರೆ ನಾವು ಹಿಂದೆ ಬಾಗಿ ಈ ಆಸನವನ್ನು ಮಾಡೋದ್ರಿಂದಾಗಿ ಮುಖಕ್ಕೆ ರಕ್ತ ಸಂಚಾರ ಹೆಚ್ಚಾಗ್ತದೆ. ಇದರಿಂದಾಗಿ ರಕ್ತ ಸಂಚಾರ ಹೆಚ್ಚಾದ ಸಂದರ್ಭದಲ್ಲಿ ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಈ ಆಸನ ಹೆಚ್ಚಾಗಿ ಉಪಯೋಗಕಾರಿ. ಜೊತೆಗೆ ನಮ್ಮ ಕೈಯ ನರಗಳನ್ನು ಹಾಗೆಯೇ ನರನಾಡಿಗಳನ್ನು ಅತ್ಯಂತ ಆ್ಯಕ್ಟಿವ್ ಆಗಿ ಮಾಡ್ತದೆ. ಇನ್ನೊಂದು ತ್ರಿಟಿಭಾಸನ. ಈ ತ್ರಿಟಿಭಾಸನ ನೀವು ನೋಡುವ ಹಾಗೆ ಇದು ನಮ್ಮ ವ್ರಿಸ್ಟನ್ನು ಅತ್ಯಂತ ಸ್ಟ್ರಾಂಗರ್ ಆಗಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಜೊತೆಗೆ ನಮ್ಮ ಇಡೀ ದೇಹದ ನರನಾಡಿಗಳನ್ನು ಶಕ್ತಿಶಾಲಿಯನ್ನಾಗಿ ಮಾಡ್ತದೆ. ನಮ್ಮ ಹ್ಯಾಮ್ಸ್ಟ್ರಿಂಗ್ಸ್ ಏನಿದೆ ಅದನ್ನು ಸ್ಟ್ರೆಚ್ ಮಾಡಲಿಕ್ಕೆ ಈ ತ್ರಿಟಿಭಾಸನ ಅತ್ಯಂತ ಸಹಾಯಕಾರಿ. ಹೆಚ್ಚಾಗಿ ಕೈಯ ಮೇಲೆ ಒತ್ತಡ ಬೀಳುವುದರಿಂದಾಗಿ ನಮ್ಮ ಕೈಯಲ್ಲಿರುವಂತಹ ನರನಾಡಿಗಳನ್ನು ಹೆಚ್ಚು ಆ್ಯಕ್ಟಿವ್ಗೊಳಿಸ್ತದೆ. ಜೊತೆಗೆ ರಕ್ತ ಸಂಚಾರವನ್ನು ಸುಗಮ ಮಾಡಿಕೊಡುತ್ತದೆ. ಇನ್ನೊಂದು ಆಸನವನ್ನು ನಾವು ನೋಡುವುದಾದರೆ ರಾಜಭುಜಂಗಾಸನ. ಇದು ಭುಜಂಗಾಸನದ ಇನ್ನೊಂದು ಪರಿ. ಇದು ನಮ್ಮ ಆಳವಾಗಿ ಕ್ವಾಡ್ರಿಸೆಪ್ಸನ್ನು ಹಾಗೆಯೇ ನಮ್ಮ ಶ್ವಾಸಕೋಶವನ್ನು, ಶೋಲ್ಡರ್ಸ್ ಇದೆಲ್ಲವನ್ನು ಕೂಡ
ಸ್ಟ್ರೆಚ್ ಮಾಡ್ತದೆ, ಜೊತೆಗೆ ನಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ಅದನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡಲಿಕ್ಕೆ ರಾಜಭುಜಂಗಾಸನ ಸಹಾಯ ಮಾಡ್ತದೆ. ಹೀಗೆಯೇ ಇನ್ನೊಂದು ಆಸನವನ್ನು ತಿಳಿಸುವುದಾದರೆ ವೀರಭದ್ರಾಸನ. ವೀರಭದ್ರಾಸನ ನೀವು ಚಿತ್ರದಲ್ಲಿ ಗಮನಿಸುವ ಹಾಗೆಯೇ ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ, ಜೊತೆಗೆ ಬಾಡಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಈ ಆಸನ ಅತ್ಯಂತ ಸಹಾಯಕಾರಿ. ನಮ್ಮ ಕಾಲಿನ ಹಾಗೂ ಕೈಯ ಬಲವನ್ನು ಜಾಸ್ತಿಗೊಳಿಸ್ತದೆ. ಇಂದು ನಿಮ್ಮ ಮುಂದಿಟ್ಟಂತಹ ಎಲ್ಲ ಆಸನಗಳೇನಿದೆ ಇವುಗಳು ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಕೆಲಸವನ್ನು ಕೊಡುವಂತಹದ್ದು. ಜೊತೆಗೆ ಈ ಎಲ್ಲ ಆಸನಗಳನ್ನು ಮಾಡುವಾಗ ಉಸಿರಾಟದ ಕುರಿತಂತಹ ಗಮನವನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕು. ಹಾಗೆಯೇ ದೇಹದ ಆರೋಗ್ಯದ ಕುರಿತಾದಂಥ ಸಮಸ್ಯೆಗಳಿದ್ದವರು ಈ ಆಸನಗಳನ್ನು ಮಾಡುವ ಹಾಗಿಲ್ಲ. ಹೀಗೆ ಹಲವಾರು ವಿಚಾರಧಾರೆಗಳನ್ನು ತಿಳಿದ ನಂತರ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡೋದ್ರಿಂದಾಗಿ ನಾವು ಕರಗತಗೊಳಿಸ್ಬೋದು. ಈ ಯೋಗಾಸನವನ್ನು ಮಾಡೋಕ್ಕಿಂತ ಮೊದಲು ಒಂದು ಸೂಚನೆ ಏನಂತ ಹೇಳಿದರೆ, ನಾವು ನೀರನ್ನು ಕುಡಿದು ಹೊಟ್ಟೆಯಲ್ಲಿರುವಂತಹ ಮಲವಿಸರ್ಜನೆ ಆದ ಬಳಿಕ ಯೋಗವನ್ನು ಆರಂಭ ಮಾಡುವಂಥದ್ದು ಉತ್ತಮ. ನೀರು ಇಲ್ಲಿ ಪ್ರಮುಖ ಅಂಶ. ದೇಹದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ಹೊರಗೆ ಹಾಕುವಂತಹ ಪ್ರಮುಖ ಭಾಗ. ನಾವು ಹೊರಗಿಂದ ಚಂದ ಕಾಣಲಿಕ್ಕೆ ಅಲಂಕಾರವನ್ನು ಮಾಡುತ್ತೇವೆ, ಆದರೆ ನಮ್ಮ ದೇಹದ ಒಳಭಾಗವನ್ನು, ಒಳಗಿನ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ನೀರಿನ ಅತ್ಯಗತ್ಯ ಇದೆ. ಜೊತೆಗೆ ಯೋಗದ ಅಭ್ಯಾಸ ಹೆಚ್ಚಾಗಿ ಮಾಡಬೇಕಾಗಿದೆ. ಹಾಗಾಗಿ ವಿಶ್ವ ಯೋಗ ದಿನದ ಈ ದಿನದಂದು ನಾವೆಲ್ಲರೂ ಕೂಡ ಯೋಗ ಮಾಡುವತ್ತ ನಮ್ಮ ಚಿತ್ತವನ್ನು ಇಡುವ ಎನ್ನುವಂತಹ ಕೋರಿಕೆಯೊಂದಿಗೆ ಮತ್ತೊಮ್ಮೆ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದ.